ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಬಹಳವಾಗಿ ಹಸಿವು ಬಾಯಾರಿಕೆಗಳಿಂದ ಬಳಲಿದ್ದ ಕಪಿನಾಯಕರು ಗುಹೆಯೊಂದನ್ನು ಪ್ರವೇಶಿಸಿ ಅಲ್ಲಿ ದಿವ್ಯವಾದ ವೃಕ್ಷಗಳನ್ನು, ಸರೋವರಗಳನ್ನು, ಭವನಗಳನ್ನು ಮತ್ತು ವೃದ್ಧೆಯಾದ ತಪಸ್ವಿನಿಯನ್ನು ಕಂಡುದು. ಹನುಮಂತನು ಅವಳ ಪರಿಚಯಕ್ಕಾಗಿ ಪ್ರಶ್ನಿಸಿದುದು ಎಂಬ 50ನೆಯ ಸರ್ಗಕ್ಕೆ ಸ್ವಾಗತ. ಸಹತಾರಾಂಗದಾಭ್ಯಾಂತು ಸಂಗಮ್ಯ ಹನುಮಾನ್ಯಪಿ ವಿಚಿನೋತಿ ಸ್ಮ ವಿಂಧ್ಯಸ್ಯ ಗುಹಾಶ್ಚ ಗಹನಾನಿ ಚ. ಕಪಿಶ್ರೇಷ್ಠನಾದ ಹನುಮಂತನು ತಾರಾ ಮತ್ತು ಅಂಗದರೊಡನೆ ವಿಂಧ್ಯ ಪರ್ವತದ ಗುಹೆಗಳಲ್ಲಿಯೂ ಕಾಡುಗಳಲ್ಲಿಯೂ ಸೀತಾದೇವಿಯನ್ನು ಹುಡುಕುತ್ತಿದ್ದನು. ಸಿಂಹ ಶಾರ್ದೂಲಗಳಿಂದ ಕೂಡಿದ್ದ ಗುಹೆಗಳು ಅಲ್ಲಿ ಅನೇಕವಿದ್ದವು. ಅಂತಹ ಭಯಂಕರವಾದ ಗುಹೆಗಳಲ್ಲಿಯೂ ಮತ್ತು ಗುಹೆಗಳ ಸುತ್ತಮುತ್ತಲ ಪ್ರದೇಶಗಳಲ್ಲಿಯೂ, ಹಳ್ಳ ತಿಟ್ಟುಗಳ ಪ್ರದೇಶಗಳಲ್ಲಿಯೂ, ದೊಡ್ಡ ದೊಡ್ಡ ಚಿಲುಮೆಗಳ ಬಳಿಯಲ್ಲಿಯೂ ಹನುಮಂತನೇ ಮೊದಲಾದವರು ಸೀತೆಯನ್ನು ಹುಡುಕುತ್ತಿದ್ದರು. ಅವರು ಹೀಗೆಯೇ ಹುಡುಕುತ್ತಾ ಹೋಗಿ ವಿಂಧ್ಯ ಪರ್ವತದ ನೈಋತ್ಯ ದಿಕ್ಕಿನ ಶಿಖರಕ್ಕೆ ಹೋದರು. ಅಲ್ಲಿ ಅವರು ಇದ್ದಾಗಲೇ ಸುಗ್ರೀವನು ನಿಗದಿ ಮಾಡಿದ್ದ 1 ಮಾಸವು ಕಳೆದು ಹೋಯಿತು. ಗಹನವಾದ ಗುಹೆಗಳಿಂದ ಕೂಡಿದ್ದ ಬಹು ವಿಸ್ತಾರವಾಗಿದ್ದ ಆ ಪ್ರದೇಶವು ಸೀತಾದೇವಿಯನ್ನು ಹುಡುಕುವುದಕ್ಕೂ ಅಲ್ಲಿ ಏನಿರುವುದೆಂಬುದನ್ನು ತಿಳಿಯುವುದಕ್ಕೂ ಅಸಾಧ್ಯವಾಗಿದ್ದಿತು. ಅಷ್ಟು ಕಷ್ಟಸಾಧ್ಯವಾಗಿದ್ದರೂ ವಾಯುಪುತ್ರನಾದ ಹನುಮಂತನು ಪರ್ವತದ ಎಲ್ಲ ಕಡೆಗಳಲ್ಲಿಯೂ ಹುಡುಕುತ್ತಲೇ ಇದ್ದನು. ಕಪಿವೀರರು ಸೀತೆಯನ್ನು ಹುಡುಕುವ ಸಮಯದಲ್ಲಿ ಒಬ್ಬರಿಗೂ ಮತ್ತೊಬ್ಬರಿಗೂ ಹೆಚ್ಚು ದೂರವಿಲ್ಲದಂತೆ ನಡೆದು ಹೋಗುತ್ತಿದ್ದರು. ಹೀಗೆ ಗಜ, ಗವಾಕ್ಷ, ಗವಯ, ಶರಭ, ಗಂಧಮಾದನ, ಮೈಂದ, ದ್ವಿವಿಧ, ಸುಷೇಣ, ಜಾಂಬವಂತ, ನಲ, ಯುವರಾಜನಾದ ಅಂಗದ, ವನಚರನಾದ ತಾರ ಇವರೆಲ್ಲರೂ ದಕ್ಷಿಣ ದಿಕ್ಕಿನಲ್ಲಿ ಸೀತೆಯನ್ನು ಹುಡುಕುತ್ತಾ ಪರ್ವತಗಳ ಸಾಲುಗಳಿಂದ ಸಮಾವೃತವಾಗಿದ್ದ ಪ್ರದೇಶಗಳಲ್ಲಿ ಹೋಗುತ್ತಿದ್ದಾಗ ಅಲ್ಲಿ ವಿಸ್ತಾರವಾಗಿದ್ದ ಬಿಲವೊಂದನ್ನು ನೋಡಿದರು. ಹಸಿವಿನಿಂದಲೂ ಬಾಯಾರಿಕೆಯಿಂದಲೂ ಬಳಲಿ ಅತ್ಯಂತ ಶ್ರಾಂತರಾಗಿ ನೀರನ್ನು, ಆಹಾರವನ್ನು ಅಪೇಕ್ಷಿಸುತ್ತಿದ್ದ ವಾನರ ಪುಂಗವರು ಬಳ್ಳಿಗಳಿಂದಲೂ ವೃಕ್ಷಗಳಿಂದಲೂ ಸಮಾವೃತವಾಗಿದ್ದ, ದಾನವನಿಂದ ರಕ್ಷಿಸಲ್ಪಡುತ್ತಿದ್ದ, ಅತಿ ದುರ್ಗಮವಾಗಿದ್ದ ವೃಕ್ಷಬಿಲ ಎಂಬ ಹೆಸರಿನ ಒಂದು ಮಹಾಬಿಲವನ್ನು ನೋಡಿದರು. ಆ ಬಿಲದಿಂದ ಕ್ರೌಂಚ ಪಕ್ಷಿಗಳು, ಹಂಸ ಸಾರಸ ಪಕ್ಷಿಗಳು, ಪದ್ಮದ ಧೂಳಿನಿಂದ ಕೆಂಪಾಗಿ ಕಾಣುತ್ತಿದ್ದ ಶರೀರಗಳನ್ನು ಹೊಂದಿದ್ದ, ನೀರಿನಿಂದ ತೊಯ್ದು ಹೋಗಿದ್ದ ಚಕ್ರವಾಕ ಪಕ್ಷಿಗಳು ಹೊರಬರುತ್ತಿದ್ದವು. ವಾನರ ನಾಯಕರು ಸುಗಂಧಯುಕ್ತವೋ ಅತಿಕ್ರಮಿಸಿ ಹೋಗಲು ದುಸ್ಸಾಧ್ಯವೋ ಆಗಿದ್ದ ಆ ಬಿಲದ ಬಳಿಗೆ ಹೋಗಿ ವಿಸ್ಮಯಗೊಂಡರು. ಹಾಗೂ ಅವರ ಮನಸ್ಸು ಚಂಚಲಿತವಾಯಿತು. ಮಹಾಬಲರಾದ ಮಹಾ ತೇಜಸ್ವಿಗಳಾಗಿದ್ದ ಕಪಿಶ್ರೇಷ್ಠರು ಆ ಬಿಲವನ್ನು ನೋಡಿ ಇದೇನು ಪಾತಾಳವೋ ಅಥವಾ ಮಾಯಾಮಯವಾದ ಬಿಲವೋ ಎಂದು ಸಂದೇಹಿಸುತ್ತಾ ಮನಸ್ಸಿಲ್ಲದೆಯೇ ಆ ಬಿಲದ ಬಳಿಗೆ ತೆರಳಿದರು. ಆ ಬಿಲವು ನಾನಾ ವಿಧವಾದ ಪ್ರಾಣಿಗಳಿಂದ ವ್ಯಾಪ್ತವಾಗಿದ್ದಿತು. ದೈತ್ಯೇಂದ್ರನ ನಿಲಯವಾದ ಪಾತಾಳಕ್ಕೆ ಸಮಾನವಾಗಿ ಕಾಣುತ್ತಿದ್ದಿತು. ನೋಡುವುದಕ್ಕೆ ದುರ್ದರ್ಶವೂ ಅತಿ ಘೋರವೂ ಯಾವುದೇ ಕಡೆಯಿಂದಲೂ ಹೋಗುವುದಕ್ಕೆ ದುಸ್ಸಾಧ್ಯವೂ ಆಗಿದ್ದಿತು. ಬಳಿಕ ದುರ್ಗಮವಾದ ಪ್ರದೇಶಗಳ ಪರಿಚಯವಿದ್ದ ಮಹಾ ಚತುರನಾಗಿದ್ದ, ಪರ್ವತ ಶಿಖರದ ಕಾಂತಿಗೆ ಸಮಾನವಾದ ಕಾಂತಿಯನ್ನು ಹೊಂದಿದ್ದ ವಾಯುವಿನ ಮಗನಾದ ಹನುಮಂತನು ಎಲ್ಲ ವಾನರರಿಗೂ ಹೇಳಿದನು, ವಾನರ ಶ್ರೇಷ್ಠರೇ, ನಾವೆಲ್ಲರೂ ದಕ್ಷಿಣ ದಿಕ್ಕಿಗೆ ಬಂದು ಪರ್ವತ ಸಮೂಹಗಳಿಂದ ಸುತ್ತುವರಿದಿರುವ ಸಕಲ ಪ್ರದೇಶಗಳನ್ನು ಹುಡುಕಿ ಆಯಾಸಗೊಂಡಿದ್ದೇವೆ. ಇಲ್ಲೆಲ್ಲಿಯೂ ನಾವು ಸೀತೆಯನ್ನು ಕಾಣಲಿಲ್ಲ. ಇನ್ನು ಇಲ್ಲಿ ಕಾಣುತ್ತಿರುವ ಬಿಲದ ಎಲ್ಲ ಕಡೆಗಳಿಂದಲೂ ಹಂಸ ಸಾರಸ ಕ್ರೌಂಚ ಪಕ್ಷಿಗಳು, ನೀರಿನಿಂದ ತೊಯ್ದು ಹೋಗಿರುವ ಚಕ್ರವಾಕ ಪಕ್ಷಿಗಳು ಹೊರಕ್ಕೆ ಬರುತ್ತಿವೆ. ನಿಸ್ಸಂಶಯವಾಗಿಯೂ ಈ ಬಿಲದಲ್ಲಿ ನೀರಿನಿಂದ ತುಂಬಿರುವ ಬಾವಿಯೋ ಅಥವಾ ಮಡುವೋ ಇರಲೇಬೇಕು. ಈ ಬಿಲದ್ವಾರದಲ್ಲಿ ಬೆಳೆದಿರುವ ವೃಕ್ಷಗಳು ಕೂಡ ಸೊಂಪಾಗಿಯೂ ಸುಂದರವಾಗಿಯೂ ಇವೆ. ಆದುದರಿಂದ ಬಾಯಾರಿಕೆಯನ್ನು ನೀಗಿಕೊಳ್ಳಲು ನಾವು ಈ ಬಿಲದೊಳಕ್ಕೆ ಹೋಗೋಣ. ಹನುಮಂತನು ಕಪಿನಾಯಕರಿಗೆ ಹೀಗೆ ಹೇಳಲು ಅವನ ಸೂಚನೆಯಂತೆ ಎಲ್ಲ ವಾನರರು ಕತ್ತಲೆಯಿಂದ ಆವೃತವಾಗಿದ್ದ ಬಿಲವನ್ನು ಪ್ರವೇಶಿಸಿದರು. ಅಲ್ಲವರು ಸೂರ್ಯ ಚಂದ್ರರ ಕಿರಣಗಳ ಸ್ಪರ್ಶವೇ ಇಲ್ಲದ ರೋಮಾಂಚಕಾರಕವಾದ ಆ ಬಿಲದ ಒಳಭಾಗವನ್ನು ನೋಡಿದರು. ಆ ಬಿಲದಿಂದ ಹೊರಬರುತ್ತಿರುವ ಸಿಂಹಗಳನ್ನು, ಅನೇಕ ಮೃಗಪಕ್ಷಿಗಳನ್ನು ಕಂಡು ಕತ್ತಲೆಯಿಂದ ಸಮಾವೃತವಾಗಿದ್ದ ಆ ಬಿಲದೊಳಕ್ಕೆ ಧೈರ್ಯದಿಂದ ಪ್ರವೇಶಿಸಿದರು. ವಾನರರ ದೃಷ್ಟಿಯೇ ಆಗಲಿ, ತೇಜಸ್ಸೇ ಆಗಲಿ, ಪರಾಕ್ರಮವೇ ಆಗಲಿ ಕತ್ತಲೆಯಿಂದ ಸಮಾವೃತವಾಗಿದ್ದ ಆ ಬಿಲದಲ್ಲಿ ಕುಂಠಿತವಾಗಲಿಲ್ಲ. ಕತ್ತಲಿನಲ್ಲಿಯೂ ಅವರಿಗೆ ನೋಡುವ ಸಾಮರ್ಥ್ಯವಿದ್ದಿತು. ಆದುದರಿಂದಲೇ
ಅವರ ವೇಗವು ವಾಯು ವೇಗಕ್ಕೆ ಸಮಾನವಾಗಿಯೇ ಇದ್ದಿತು. ಕಪಿನಾಯಕರು ಬಿಲವನ್ನು ಬಹಳ ವೇಗದಿಂದ ಪ್ರವೇಶಿಸಿ ಅಲ್ಲಿ ಸುಂದರವಾಗಿಯೂ ಪ್ರಕಾಶಮಾನವಾಗಿಯೂ ಇದ್ದ ಉತ್ತಮೋತ್ತಮವಾದೊಂದು ಸ್ಥಳವನ್ನು ನೋಡಿದರು. ಅತ್ಯಂತ ಪ್ರಕಾಶಮಾನವಾಗಿದ್ದ ಆ ಪ್ರದೇಶವನ್ನು ನೋಡಿದೊಡನೆಯೇ ಆನಂದ ತುಂದಿಲರಾದ ಕಪಿ ಮುಖ್ಯರು ಪರಸ್ಪರವಾಗಿ ಆಲಿಂಗಿಸಿಕೊಂಡು ಭಯಂಕರವಾಗಿ ಕಾಣುತ್ತಿದ್ದ ನಾನಾ ವಿಧವಾದ ವೃಕ್ಷಗಳಿಂದ ಸಮಾಕುಲವಾಗಿದ್ದ ಆ ಬಿಲದಲ್ಲಿ ಯೋಜನಗಳಷ್ಟು ದೂರ ನಡೆದು ಹೋದರು. ಬಾಯಾರಿಕೆಯಿಂದ ಬಳಲಿದ್ದ ನೀರಿಗಾಗಿ ಪರದಾಡುತ್ತಿದ್ದ ಆ ಕಪಿ ಮುಖ್ಯರು ಕ್ಷಣಕಾಲ ಬುದ್ಧಿಗೆಟ್ಟವರಾಗಿ ಭ್ರಾಂತರಾಗಿದ್ದರು. ಸ್ವಲ್ಪ ಹೊತ್ತು ಕಳೆದ ನಂತರ ಆಲಸ್ಯರಹಿತರಾಗಿ ಮುಂದೆ ಪ್ರಯಾಣ ಮಾಡಿದರು. ದೀನವಾದ ಮುಖಗಳಿಂದ ಕೂಡಿದ್ದ, ಪರಿಶ್ರಾಂತರಾಗಿದ್ದ, ಜೀವನದಲ್ಲಿಯೇ ನಿರಾಶೆಯನ್ನು ಹೊಂದಿದ್ದ ಅವರೆಲ್ಲರೂ ಆ ಸಮಯದಲ್ಲಿ ಅತ್ಯಂತ ಪ್ರಕಾಶಮಾನವಾಗಿದ್ದ ಒಂದು ಸ್ಥಳವನ್ನು ಕಂಡರು. ಕತ್ತಲಿನಿಂದ ರಹಿತವಾಗಿದ್ದ, ಪ್ರಸನ್ನತೆಯಿಂದ ಕೂಡಿದ್ದ ಆ ವನ ಪ್ರದೇಶವನ್ನು ಸೇರಿದ ನಂತರ ಪ್ರದೀಪ್ತವಾದ ಅಗ್ನಿಯಂತೆ ಪ್ರಭೆಯುಳ್ಳ ಸುವರ್ಣಮಯವಾದ ವೃಕ್ಷಗಳನ್ನು ಅಲ್ಲಿ ನೋಡಿದರು. ಸಾಲ, ತಾಲ, ತಮಾಲ ವೃಕ್ಷಗಳನ್ನು, ಪುನ್ನಾಗ, ವಂಜುಲ ವೃಕ್ಷಗಳನ್ನು, ಧವ ವೃಕ್ಷಗಳನ್ನು, ಚಂಪಕ ನಾಗ ವೃಕ್ಷಗಳನ್ನು, ಸುಪುಷ್ಪಿತವಾದ ಕರ್ಣಿಕಾರ ವೃಕ್ಷಗಳನ್ನು ಅವರು ಅಲ್ಲಿ ನೋಡಿದರು. ಬಾಲ ಸೂರ್ಯನಂತೆ ಪ್ರಕಾಶಮಾನವಾಗಿದ್ದ, ವೈಢೂರ್ಯಮಯವಾದ ಜಗುಲಿಗಳಿಂದ ಕೂಡಿದ್ದ, ಸುಂದರವಾದ ಎಲೆಗಳಿಂದಲೂ ಹೂವುಗಳಿಂದಲೂ ರೆಂಬೆಗಳಿಂದಲೂ ಅತ್ಯಂತ ಪ್ರಕಾಶಮಾನವಾಗಿ ಕಾಣುತ್ತಿದ್ದ ಸುವರ್ಣಮಯವಾದ ವೃಕ್ಷಗಳನ್ನು ಕಪಿ ಮುಖ್ಯರು ಅಲ್ಲಿ ಕಂಡರು. ಪಕ್ಷಿಗಳಿಂದ ವ್ಯಾಪ್ತವಾಗಿದ್ದ ಇಂದ್ರನೀಲ ಮತ್ತು ವೈಢೂರ್ಯ ವರ್ಣದ ಕಮಲಗಳ ಸಮೂಹಗಳುಳ್ಳ ಕೊಳಗಳನ್ನು, ಬಾಲ ಸೂರ್ಯನ ಪ್ರಭೆಗೆ ಸಮಾನವಾದ ಪ್ರಭೆಯಿಂದ ಕೂಡಿದ್ದ ದೊಡ್ಡ ದೊಡ್ಡ ಸುವರ್ಣಮಯ ವೃಕ್ಷಗಳಿಂದ ಸುತ್ತುವರಿದಿದ್ದ ಸುಂದರವಾದ ಸರೋವರಗಳ ಪ್ರದೇಶವನ್ನು, ಸುವರ್ಣಮಯವಾದ ಮೀನುಗಳಿಂದಲೂ ದೊಡ್ಡ ದೊಡ್ಡ ಕಮಲ ಪುಷ್ಪಗಳಿಂದಲೂ ಕೂಡಿದ್ದ ಪರಿಶುದ್ಧವಾದ ನೀರಿನಿಂದ ತುಂಬಿ ತುಳುಕುತ್ತಿದ್ದ ತಾವರೆಗಳ ಸರೋವರಗಳನ್ನು ಕಪಿ ಮುಖ್ಯರು ಆ ಪ್ರದೇಶದಲ್ಲಿ ನೋಡಿದರು. ಸುವರ್ಣಮಯವಾದ ಮತ್ತು ರಜತಮಯವಾದ ರಾಜಗೃಹಗಳನ್ನು ಮತ್ತು ಅವುಗಳ ಹೊರಭಾಗದಲ್ಲಿ ದೇದೀಪ್ಯಮಾನವಾಗಿ ಕಾಣುತ್ತಿದ್ದ ಮುತ್ತಿನ ಜಾಲರೆಗಳಿಂದ ಆವೃತವಾಗಿದ್ದ ಸುವರ್ಣಮಯವಾದ ಕಿಟಕಿಗಳನ್ನು ನೋಡಿದರು. ವೈಢೂರ್ಯ ಮಣಿಗಳಿಂದ ಸಮಲಂಕೃತವಾದ ಚಿನ್ನದ ಮತ್ತು ಬೆಳ್ಳಿಯ ಭೂಪ್ರದೇಶಗಳಿಂದ ಯುಕ್ತವಾಗಿದ್ದ ಮುಖ್ಯವಾದ ಭವನಗಳನ್ನು ಆ ಗುಹೆಯಲ್ಲಿ ವೀಕ್ಷಿಸಿದರು. ಪುಷ್ಪ ಫಲಗಳಿಂದ ಯುಕ್ತವಾದ ವೃಕ್ಷಗಳನ್ನು, ಹೂವುಗಳಿಂದ ಸ್ರವಿಸುತ್ತಿದ್ದ ನಾನಾ ವಿಧವಾದ ಪುಷ್ಪ ರಸಗಳನ್ನು, ಜೇನು ಹುಳುಗಳನ್ನು, ಹವಳದ ಮಣಿಗಳಂತಿದ್ದ ಸುವರ್ಣಮಯವಾದ ದುಂಬಿಗಳನ್ನು ಕಪಿ ಮುಖ್ಯರು ತಮ್ಮ ಸುತ್ತಲೂ ವೀಕ್ಷಿಸಿದರು. ಮಣಿ ಸುವರ್ಣಗಳಿಂದ ಚಿತ್ರಿತವಾಗಿದ್ದ ಹಾಸಿಗೆಗಳನ್ನು, ಆಸನಗಳನ್ನು, ಹೆಚ್ಚು ಬೆಲೆ ಬಾಳುವ ನಾನಾ ವಿಧವಾದ ವಾಹನಗಳನ್ನು ಅವರು ನೋಡಿದರು. ಚಿನ್ನ, ಬೆಳ್ಳಿ ಮತ್ತು ಕಂಚಿನ ಪಾತ್ರೆಗಳ ರಾಶಿಗಳನ್ನು, ದಿವ್ಯವಾದ ಚಂದನ ಅಗರುಗಳ ಅಪಾರವಾದ ಸಂಗ್ರಹವನ್ನು ಅವರು ಅಲ್ಲಿ ನೋಡಿದರು. ಪರಿಶುದ್ಧವಾದ ಆಹಾರ ಪದಾರ್ಥಗಳನ್ನು, ಗೆಡ್ಡೆ ಗೆಣಸುಗಳನ್ನು, ಬಹುಮೂಲ್ಯವಾದ ಪಾನೀಯಗಳನ್ನು, ರಸವತ್ತಾದ ಮಧುವನ್ನು ವಿಸ್ಮಿತರಾಗಿ ನೋಡಿದರು. ಬಹುಮೂಲ್ಯವಾದ ದಿವ್ಯಾಂಬರಗಳ ಸಂಗ್ರಹವನ್ನು, ವಿಚಿತ್ರವಾದ ಕಂಬಳಿಗಳ ಮತ್ತು ಕೃಷ್ಣಾಜನಗಳ ಸಂಗ್ರಹವನ್ನು ಅವರು ಅಲ್ಲಿ ನೋಡಿದರು. ಅಲ್ಲಲ್ಲಿ ರಾಶಿ ರಾಶಿಯಾಗಿ ಬಿದ್ದಿದ್ದ ಅಗ್ನಿದೇವನ ಪ್ರಭೆಯಂತೆ ಪ್ರಜ್ವಲಿಸುತ್ತಿದ್ದ ಶುಭ್ರವಾದ ಚಿನ್ನದ ರಾಶಿಗಳನ್ನು ಕಪಿ ಮುಖ್ಯರು ನೋಡಿದರು. ಮಹಾಬಲರಾದ ಶೂರರಾದ ವಾನರರು ಆ ಬಿಲದ ಸುತ್ತಲೂ ಹುಡುಕುತ್ತಾಗಿದ್ದಾಗ ಸ್ವಲ್ಪ ದೂರದಲ್ಲಿಯೇ ಸ್ತ್ರೀಯೊಬ್ಬಳನ್ನು ಕಂಡರು. ಅವಳು ನಾರು ಬಟ್ಟೆಯನ್ನುಟ್ಟು ಕೃಷ್ಣಾಜನವನ್ನು ಹೊದೆದಿದ್ದಳು. ನಿಯತವಾದ ಆಹಾರ ವಿಹಾರವುಳ್ಳವಳಂತೆ ಕಾಣುತ್ತಿದ್ದಳು. ದಿವ್ಯವಾದ ತೇಜಸ್ಸಿನಿಂದ ಪ್ರಜ್ವಲಿಸುತ್ತಿದ್ದಳು. ಅವಳನ್ನು ನೋಡಿ ವಿಸ್ಮಿತರಾದ ಕಪಿ ಮುಖ್ಯರು ಅವಳ ಸುತ್ತಲೂ ನಿಂತರು. ಕಪಿ ನಾಯಕನಾದ ಹನುಮಂತನು ಅವಳನ್ನು ಪ್ರಶ್ನಿಸಿದನು. ಕಾಸಿತ್ವಂ ಕಸ್ಯವಾ ಬಿಲಂ, ನೀನಾರು ತಾಯೇ, ಈ ಬಿಲವು ಯಾರದು? ಪರ್ವತೋಪಮನಾದ ಹನುಮಂತನು ಆ ವೃದ್ಧ ತಾಪಸಿಗೆ ಕೈಮುಗಿದು ಅಭಿವಾದನ ಪೂರ್ವಕವಾಗಿ ನಮಸ್ಕರಿಸಿ ಪುನಃ ಪ್ರಶ್ನಿಸಿದನು. ಕಾತ್ವಂ, ನೀನು ಯಾರು? ಭವನಂ ಬಿಲಂ ಚ ಕಸ್ಯ, ಈ ಸುಂದರವಾದ ಭವನವು ಮತ್ತು ಈ ಗುಹೆಯು ಯಾರಿಗೆ ಸೇರಿದವುಗಳು? ರತ್ನಾನಿ ಹೇಮಾನಿ ಕಸ್ಯ, ಈ ರತ್ನ ರಾಶಿಗಳು ಸುವರ್ಣ ರಾಶಿಗಳು ಯಾರವು? ವದಸ್ವ ದೇವಿ. ದೇವಿಯೇ, ಈ ನನ್ನ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳುವ ಕೃಪೆ ಮಾಡು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧಾ ಕಾಂಡದಲ್ಲಿ 50ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.